ಈ ತಿಂಗಳ 20ನೇ ತಾರೀಕಿಗೆ ಸಿದ್ದರಾಮಯ್ಯನವರ ಸರ್ಕಾರ ರಚನೆಯಾಗಿ ಕರ್ನಾಟಕದಲ್ಲಿ ಬರ್ತಿ 2 ವರ್ಷ ಆಯಿತು. ಸಾಧನಾ ಸಮಾವೇಶವನ್ನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ನಾವು ಸರ್ಕಾರದಲ್ಲಿ ಇದ್ಕೊಂಡು ಜನರನ್ನ ಅಭಿವೃದ್ಧಿ ಮಾಡಿದೀವಿ, ರಾಜ್ಯವನ್ನ ಅಭಿವೃದ್ಧಿ ಮಾಡಿದೀವಿ, ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ, ಇತ್ಯಾದಿ 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 ಸರ್ಕಾರದ ಘೋಷಣೆಗಳು. ಆದರೆ ಪಕ್ಷದ ಆಂತರಿಕವಾಗಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇವೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಏನ್ ಹಾಗಾದ್ರೆ ಬೆಳವಣಿಗೆ? ಆ ಬೆಳವಣಿಗೆ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಅನ್ನ ತಂದಿಡ್ತಾ ಇದೆ ಅನ್ನುವಂತಹ ಮಾಹಿತಿಗಳು. ನಾನಾ ಬೆಳವಣಿಗೆಗಳಿಂದ ಇಷ್ಟು ದಿನಗಳ ಕಾಲ ನೇಪಥ್ಯಕ್ಕೆ ಸರಿದಿದ್ದಂತಹ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಇದೀಗ ಮತ್ತೊಮ್ಮೆ ಬೆಳಕಿಗೆ ಬಂದಿದೆ. ವಿಚಾರ ಮತ್ತೊಮ್ಮೆ ಚರ್ಚೆಗೆ ಬಂದಿದೆ. ಮೂಡಾ ಪ್ರಕರಣ, ವಾಲ್ಮೀಕಿ ಪ್ರಕರಣ ಸೇರಿದಂತೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದಂತಹ ಕೆಲವು ಪ್ರಕರಣಗಳ ಕಾರಣಗಳಿಂದ ಮತ್ತು ಹೈಕಮಾಂಡ್ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಬೇಕು ಅಂತ ಕಟ್ಟಪ್ಪಣೆ ವಿಧಿಸಿದ್ದಕ್ಕೆ ಇಷ್ಟು ದಿನಗಳ ಕಾಲ ನೇಪಥ್ಯಕ್ಕೆ ಸರಿದಿದ್ದಂತಹ ಸಿದ್ದರಾಮಯ್ಯನವರ ಸಚಿವ ಸಂಪುಟದ ಪುನರ್ರಚನೆ ವಿಚಾರ ಇದೀಗ 2 ವರ್ಷಗಳ ಸಾಧನಾ ಸಮಾವೇಶದ ಮುಂದೆ ಮತ್ತೆ ಗರಿಗೆದರಿ ಬಿಟ್ಟಿದೆ. ಇದೀಗ ಹಿರಿಯರು ತ್ಯಾಗ ಮಾಡಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು ಎನ್ನುವಂತಹ ಒತ್ತಡಗಳು ಶುರುವಾಗ್ತಾ ಇದೆ. ಪುನರ್ರಚನೆ ಬಗ್ಗೆ ಖರ್ಗೆ ರಾಹುಲ್ ಜೊತೆ ಸಭೆ ಮಾಡ್ತಾರಂತೆ. ಆಗಸ್ಟ್ ಅಥವಾ ಸೆಪ್ಟೆಂಬರ್ ಒಳಗೆ ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಿದೆ. ಸಚಿವ ಸಂಪುಟದಲ್ಲಿರುವಂತಹ ಸಚಿವರುಗಳು ಯಾರು ಸರಿಯಾಗಿ ಕೆಲಸ ಮಾಡಿಲ್ವೋ ಅವರಿಗೆ ಗೇಟ್ ಪಾಸ್ ಕೊಡೋದು. ಸಾಧನಾ ಸಮಾವೇಶದ ನಂತರ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರೆ ಎನ್ನುವಂತ ಸುದ್ದಿಗಳು. ಇವತ್ತಿರುವಂತಹ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯನವರ ಅತ್ಯಾಪ್ತರು ಮತ್ತು ಸಿದ್ದರಾಮಯ್ಯನವರ ಬೆಂಬಲಿಗರೇ ಅತಿ ಹೆಚ್ಚಾಗಿದ್ದಾರೆ. ಇವೆಲ್ಲದರ ನಡುವೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಎನ್ನುವಂತ ಚರ್ಚೆ ಕಳೆದ 2 ವರ್ಷಗಳಿಂದಲೂ ಕೂಡ ಇದೆ. ಸರ್ಕಾರಕ್ಕೆ 2.5 ವರ್ಷ ಆದ ಮೇಲೆ ಹೈಕಮಾಂಡ್ ಇಂತಹ ಸಂದರ್ಭದಲ್ಲಿ ಸಚಿವ ಸಂಪುಟದ ಪುನರ್ರಚನೆಗೆ ಅಥವಾ ವಿಸ್ತೀರ್ಣಕ್ಕೆ ಮುಂದಾಗುತ್ತಾ? ಈ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಆದರೆ 3-4 ಬಾರಿ ಗೆದ್ದು ಬಂದಿರುವಂತಹ ಶಾಸಕರು ನಾನೂ ಕೂಡ ಸಚಿವನಾಗಬೇಕು ಎನ್ನುವಂತ ಅಪೇಕ್ಷೆಯಲ್ಲಿದ್ದಾರೆ. ಹೀಗಾಗಿ ಇಂಥದ್ದೊಂದು ಪ್ರಯತ್ನಕ್ಕೆ ಇದೀಗ ಹೈಕಮಾಂಡ್ ಮುಂದಾಗುತ್ತಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಒಂದು ವೇಳೆ ಪುನರ್ರಚನೆ ಆದರೆ ಆ ಪುನರ್ರಚನೆಯಲ್ಲಿ ಆದಂತಹ ಸಚಿವರ ಪೈಕಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸೇರಿದಂತ ಆಪ್ತರು ಹೆಚ್ಚಾಗಿದ್ರೆ ಸಿದ್ದರಾಮಯ್ಯನವರ ಸ್ಥಿತಿ ಏನಾಗುತ್ತೆ? ಸಿದ್ದರಾಮಯ್ಯನವರ ಅತ್ಯಾಪ್ತರು ಸಚಿವ ಸಂಪುಟದಲ್ಲಿ ಹೆಚ್ಚಾಗಿದ್ದರೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಕನಸು ಕಂಡಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಏನಾಗುತ್ತೆ? ಇಂಥದ್ದೊಂದು ಪ್ರಶ್ನೆ. ಮೂಡಾ ಪ್ರಕರಣ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾದಾಗ ಸಿದ್ದರಾಮಯ್ಯನವರು ಇನ್ನೇನು ರಾಜೀನಾಮೆ ಕೊಟ್ಟೇ ಬಿಡ್ತಾರೆ ಎನ್ನುವಂತ ಚರ್ಚೆಗಳು ಶುರುವಾಗಿತ್ತು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, ಹೊಸ ಮುಖ್ಯಮಂತ್ರಿಗಳು ಬರ್ತಾರೆ, ಆವಾಗ ನಾನು ಮಂತ್ರಿ ಆಗ್ಬಹುದು ಎನ್ನುವಂತ ತವಕದಲ್ಲೂ ಕೂಡ ಕೆಲವೊಂದಿಷ್ಟು ಜನ ಇದ್ರು. ಆದರೆ ಮೂಡಾ ಪ್ರಕರಣ ಏನೇನಾಯ್ತು ಅನ್ನೋದು ಕೂಡ ಗೊತ್ತಿದೆ. ವಾಲ್ಮೀಕಿ ಪ್ರಕರಣ, ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು. ಅದು ಕೂಡ ಹೈಕಮಾಂಡ್ ಇಂತಹ ಸಂದರ್ಭದಲ್ಲಿ ಕ್ಯಾಬಿನೆಟ್ ರೀಶಫಲ್ ಮಾಡೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬರೋದಕ್ಕೆ ಕಾರಣ ಆಯಿತು. ಮೇಲಿಂದ ಮೇಲೆ ಅನೇಕ ಜನ, ಬಿ.ಕೆ. ಹರಿಪ್ರಸಾದ್ ಸೇರಿದಂತೆ ಅನೇಕ ಕಾಂಗ್ರೆಸ್ನ ಹಿರಿಯ ನಾಯಕರು ಹೇಳ್ತಾ ಇದ್ದಾರೆ ನಾನು ಕೂಡ ಸಚಿವನಾಗಬೇಕು ಅಂತ. ಸ್ವತಃ ಆಳಂದದ ಶಾಸಕ ಬಿ.ಆರ್. ಪಾಟೀಲ್ ನೇರವಾಗಿ ಹೇಳ್ತಾ ಬಂದಿದ್ರು ನಾವು ಸಚಿವರಾಗಬೇಕಾಗಿತ್ತು ಅಂತ. ಇವತ್ತು ರುದ್ರಪ್ಪ ಲಮಾಣಿ ಕೂಡ ಮಾತನಾಡಿದ್ದಾರೆ, ಉಪಸಭಾಪತಿಗಳು. ಅವರು ಹೇಳಿದ್ದಾರೆ ಕೊನೆ ಕ್ಷಣದಲ್ಲಿ ನನ್ನನ್ನು ಮನವೊಲಿಸಲಾಯಿತು, ಇಲ್ಲದೆ ಹೋಗಿದ್ರೆ ನಾನು ಕೂಡ ಸಚಿವನಾಗ್ತಿದ್ದೆ. ನಮ್ಮ ಲಂಬಾಣಿ ಸಮುದಾಯ ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾ ಬಂದಿದೆ. ಅಂದ್ರೆ ಇದರ ಅರ್ಥ ನಾನು ಕೂಡ ಸಚಿವನಾಗಬೇಕಾಗಿತ್ತು ಅಂತ. ಬಿಕಾಸ್ 2013ರಲ್ಲಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ರುದ್ರಪ್ಪ ಲಮಾಣಿ ಮುಜರಾಯಿ ಇಲಾಖೆ ಸಚಿವರಾಗಿ ಕೆಲಸ ಮಾಡಿದವರು. ಯು.ಟಿ. ಖಾದರ್ ಸಚಿವರಾಗಿದ್ರು, ಇವತ್ತು ಸ್ಪೀಕರ್ ಆಗಿದ್ದಾರೆ. ಇವೆಲ್ಲದರ ನಡುವೆ ಸಚಿವ ಸಂಪುಟ ಪುನರ್ರಚನೆಗೆ ನಾನಾ ಕಸರತ್ತುಗಳು, ಸರ್ಕಸ್ಗಳು ಶುರುವಾಗಿದೆಯಾ? ಹಿರಿಯ ನಾಯಕರು, ಹಿರಿಯ ಸಚಿವರು ಪದತ್ಯಾಗ ಮಾಡಬೇಕು ಅಂತ. ಅಂದ್ರೆ ಅವರಿಗೆ ಸಚಿವ ಸ್ಥಾನವನ್ನು ಕೊಡುವಾಗಲೇ 2.5 ವರ್ಷ ಆದ ನಂತರ ಏನಾಗುತ್ತೋ ಗೊತ್ತಿಲ್ಲ, ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅಂತ. ಇಂಥದ್ದೊಂದು ಮಾತುಗಳನ್ನ, ಇಂಥದ್ದೊಂದು ಒಪ್ಪಂದವನ್ನ ಸರ್ಕಾರ ರಚನೆ ಆದಾಗನೇ ಹೇಳಲಾಗಿತ್ತು ಅನ್ನುವಂತಹ ಸುದ್ದಿಗಳು ಕೂಡ ಇತ್ತು. ಹಿರಿಯ ಸಚಿವರು ರಾಜೀನಾಮೆ ಕೊಡಬೇಕು, ಪದತ್ಯಾಗ ಮಾಡಬೇಕು ಸಚಿವ ಸ್ಥಾನಕ್ಕೆ ಅಂತ.
ನಾನಾ ಸರ್ಕಸ್ಗಳು ಶುರುವಾಯ್ತಾ ಅನ್ನೋ ಪ್ರಶ್ನೆ ಇದೆ. 135 ಜನ ಶಾಸಕರಿದ್ದಾರೆ. ಮೊದಲ ಬಾರಿ ಆಯ್ಕೆ ಆದವರು ಇದ್ದಾರೆ, 2 ಬಾರಿ ಆಯ್ಕೆ ಆದವರು ಇದ್ದಾರೆ, 3-4 ಬಾರಿ ಆಯ್ಕೆ ಆದವರು ಕೂಡ ಇದ್ದಾರೆ. ಕೆಲವೊಂದಿಷ್ಟು ಕಡೆ ಕೆಲವರು ತ್ಯಾಗವನ್ನು ಕೂಡ ಮಾಡಿದ್ದಾರೆ, ಬೇರೆ ಬೇರೆ ಕಾರಣಕ್ಕಾಗಿ. ಜಾತಿ ವಿಚಾರಕ್ಕಾಗಿರ್ಬೋದು, ಪ್ರಾದೇಶಿಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಉದಾಹರಣೆಗೆ ಲಕ್ಷ್ಮಣ ಸವದಿ ಅಥಣಿಯಿಂದ ಆಯ್ಕೆ ಆದಂತಹ ಶಾಸಕರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಿದ್ದಾರೆ. ಸಚಿವ ಸ್ಥಾನ ಕೊಡ್ತೀವಿ ಅಂತ ಅವ್ರಿಗೆ ಭರವಸೆ ಕೊಟ್ಟಿದ್ರು ಅನ್ನುವಂತ ಸುದ್ದಿ ಇದೆ. ಆದ್ರೆ ಬೆಳಗಾವಿಯಲ್ಲಿ ಈಗಾಗಲೇ ಇಬ್ಬರಿಗೆ ಸಚಿವ ಸ್ಥಾನ ಕೊಡಲಾಗಿದೆ. ಲಕ್ಷ್ಮಣ ಸವದಿ ಅವರಿಗೆ ಹೀಗಾಗಿ ಅವಕಾಶ ಸಿಕ್ಕಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಬೆಳಗಾವಿಯಿಂದ ಸಚಿವರಾದವರು. ಅದೇ ಜಿಲ್ಲೆಯ ಲಕ್ಷ್ಮಣ ಸವದಿಗೆ ಸಚಿವ ಸ್ಥಾನ ಕೊಡೋಕೆ ಹೇಗೆ ಸಾಧ್ಯ ಅಂತ. ಅದರಲ್ಲೂ ಕೂಡ ಲಿಂಗಾಯತ ಜಾತಿಗೆ ಬಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಲಿಂಗಾಯತರು, ಲಕ್ಷ್ಮಣ ಸವದಿ ಕೂಡ ಲಿಂಗಾಯತರು. ಈ ಕಾರಣಕ್ಕಾಗಿ ಅವ್ರಿಗೆ ಸಿಕ್ಕಿರಲಿಲ್ಲ. ಮುಂದೇನಾಗುತ್ತೋ ಗೊತ್ತಿಲ್ಲ. ಯಾರಿಗೆ ಗೇಟ್ ಪಾಸ್ ಸಿಗ್ಬೋದು ಅನ್ನುವಂತ ಲಿಸ್ಟ್ ಅನ್ನು ನೋಡ್ತಾ ಇದ್ದೀರಿ. ಡಿ ಸುಧಾಕರ್ ಸಾಂಖ್ಯಿಕ ಸಚಿವರು, ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು. ಏನೇನಾಗಿದೆ ಶಿಕ್ಷಣ ಇಲಾಖೆ ಅನ್ನೋದು ಕೂಡ ಗೊತ್ತಿದೆ. ಅಸಮಾಧಾನ ಅಂತೂ ಸಿಕ್ಕಾಪಟ್ಟೆ ಇದೆ. ಕೆ ವೆಂಕಟೇಶ್ ಪಶುಸಂಗೋಪನಾ ಸಚಿವರು. ಇತ್ತೀಚೆಗೆ ಅವರ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಅವರ ವಿರುದ್ಧ ಕೆಲವೊಂದಿಷ್ಟು ಅಸಮಾಧಾನ. ಒನ್ಸ್ ಅಗೇನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿರುವಂತಹ ಏಕೈಕ ಮಹಿಳಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಶರಣಬಸಪ್ಪ ದರ್ಶನಾಪುರ್ ಯಾದಗಿರಿ ಜಿಲ್ಲೆಯಿಂದ ಬರ್ತಾರೆ. ಇನ್ನು HC ಮಹದೇವಪ್ಪನವರು ಗಡಿ ಜಿಲ್ಲೆ ಚಾಮರಾಜನಗರದಿಂದ ಆಯ್ಕೆಯಾಗಿ ಬಂದವರು. KH ಮುನಿಯಪ್ಪ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಸಂಸದರಾಗಿದ್ರು. ಮೊದಲ ಬಾರಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಗೆದ್ದು ಸಚಿವರಾಗಿದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಅವರ ವಿರುದ್ಧ ರಾಯಚೂರಿನಲ್ಲಿ ಅಸಮಾಧಾನ ಸಹಜವಾಗಿದೆ. ಮಂಕಾಳ್ ವೈದ್ಯ ಬಂದರು ಮತ್ತು ಒಳನಾಡು ಮೀನುಗಾರಿಕಾ ಸಚಿವರು ಕೂಡ ಹೌದು. RB ತಿಮ್ಮಪ್ಪ ಅವರವರ ವಿರುದ್ಧ ಒಂದು ದೊಡ್ಡ ಮಟ್ಟದ ಆಕ್ರೋಶ ಇದೆ. ಅವರ ವಿರುದ್ಧ ಅಸಮಾಧಾನ ಇತ್ತು, ಆರೋಪಗಳು ಕೇಳಿ ಬಂದಿತ್ತು. KN ರಾಜಣ್ಣ ಸಹಕಾರ ಸಚಿವರು, ಸಿದ್ದರಾಮಯ್ಯನವರ ಅತ್ಯಾಪ್ತರು. ನೇರವಾಗಿ DK ಶಿವಕುಮಾರ್ ಅವರ ವಿರುದ್ಧ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡುವಂತಹ ಸಚಿವರು ಇವರು. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಅಲ್ಲಿರುವಂತಹ ಶಾಸಕ ಆನಂದ ಜೊತೆಗೆ ರಾಜಣ್ಣ ಅವರ ಜೊತೆಗೆ ಸಂಬಂಧಗಳು ಸರಿ ಇಲ್ಲ ಎನ್ನುವಂತ ಮಾತುಗಳು ಕೇಳಿ ಬಂದಿತ್ತು. ರಾಜಣ್ಣ ಅವರ ವಿಚಾರದಲ್ಲಿ ಹನಿ ಟ್ರಾಪ್ ವಿಚಾರ ಕೂಡ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಕಾದಾಟಕ್ಕೆ ಶುರುವಾಗಿತ್ತು. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಓಪನ್ ಆಗಿ ಮಾತನಾಡುವಂತಹ ಶಾಸಕ. ಇವರಿಗೆ ಗೇಟ್ ಪಾಸ್ ಸಿಗಬಹುದು ಅಂತ ಇವರಿಗೆ ಗೇಟ್ ಪಾಸ್ ಕೊಡ್ತಾರೆ. ಎಲ್ಲರೂ ಕೂಡ 2-3 ಬಾರಿ ಆಯ್ಕೆಯಾಗಿ ಬಂದು ಸಚಿವರಾಗಿದ್ದವರೇ ಮತ್ತೆ ಸಚಿವರಾಗಿರುವಂತಹ ಪಟ್ಟಿ ಇದು. ಸಚಿವರಾಗಿದ್ದವರೇ ಮತ್ತೆ ಸಚಿವರಾಗಿರುವಂತಹ ಪಟ್ಟಿ. ಹೀಗಾಗಿ ಇವರನ್ನ ಕೈಬಿಟ್ಟು ಬೇರೆಯವರಿಗೆ ಕೊಡೋಣ ಅಂತ ನೀವು ನೋಡ್ತಾ ಇರುವಂತಹ ಲಿಸ್ಟ್ ಅಲ್ಲಿ ಯಾರು ಕೂಡ ಇವತ್ತು ಸಚಿವ ಸ್ಥಾನದಿಂದ ಇವರನ್ನ ತೆಗೆದು ಬಿಟ್ರೆ ಅಸಮಾಧಾನಿತರಾಗಿ ನಾಳೆ ಬಿಜೆಪಿಗೆ ಹೋಗ್ಬಿಡ್ತಾರೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇರುವಂತವರಲ್ಲ. ಕಟ್ಟ ಕಾಂಗ್ರೆಸ್ಸಿಗರು ಎಲ್ಲರೂ ಕೂಡ ಕಟ್ಟ ಕಾಂಗ್ರೆಸ್ಸಿಗರು. ಹೀಗಾಗಿ ಇವರಿಗೆ ಗೇಟ್ ಪಾಸ್ ಕೊಟ್ಟು ಹೊಸಬರಿಗೆ ಅವಕಾಶವನ್ನು ಕೊಡ್ತಾರೆ ಎನ್ನುವಂತ ಲೆಕ್ಕಾಚಾರಗಳು. ರಹೀಂ ಖಾನ್, ಅದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಸಮುದಾಯದಿಂದ ಇಬ್ಬರು ಇರೋದು. ಈಗ ಅದರಲ್ಲಿ ರಹೀಂ ಖಾನ್ ಅವರಿಗೆ ಗೇಟ್ ಪಾಸ್ ಕೊಡ್ತಾರೆ ಎನ್ನುವಂತ ಲೆಕ್ಕಾಚಾರಗಳಿದೆ.